ಅಮೆರಿಕದ ಅಧ್ಯಕ್ಷ ಟ್ರಂಪ್ ನಿಮಗೆಲ್ಲ ಗೊತ್ತು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರದ ಒಬ್ಬ ಶಕ್ತಿಶಾಲಿ ಅಧ್ಯಕ್ಷ ಅಂತ ಎಲ್ಲ ಹೇಳ್ತಾರೆ. ಜಗತ್ತಿನ ದೊಡ್ಡಣ್ಣ ಅಂತ ಸಹ ಅಮೆರಿಕಾಗೆ ಹೇಳ್ತಾರೆ. ಅಂಥ ದೇಶದ ಅಧ್ಯಕ್ಷನಾಗಿ ಟ್ರಂಪ್ 2ನೇ ಸಲ ಆಯ್ಕೆಯಾಗಿದ್ದಾರೆ. 2ನೇ ಸಲ ಆಯ್ಕೆಯಾದಾಗ ಅವರು ಆಯ್ಕೆಯಾದ ದಿನವೇ ಸುಮಾರು ಒಂದು 150ರಿಂದ 200 ಆದೇಶಗಳ ಸಹಿ ಮಾಡಿದರು. ಅಂದರೆ ಅವರು ಎಲೆಕ್ಷನಲ್ಲಿ ಗೆಲ್ಲೋಕೆ ಏನು ಜನರಿಗೆ ಕೆಲವೊಂದು ಇದು ಮಾಡಿದರು. ಅಂದರೆ ನಾವು ಈ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಟ್ಟಿದ್ದರು. ಅದನ್ನು ಟ್ರಂಪ್ ನಾನು ಮಾಡ್ತೀನಿ ನೋಡಿ, ನಾನು ಹೇಳ್ದಂಗೆ ಮಾಡ್ತೀನಿ ಅನ್ನೋದಕ್ಕೆ ಅವರು ಸೈನ್ ಮಾಡಿದರು. ಏನು ಸೈನ್ ಮಾಡಿದರು? ಅಮೇರಿಕದಲ್ಲಿರೋ ಎಲ್ಲ ಅಂದರೆ ಏನು ಹೊರಗಡೆಯಿಂದ ಬಂದಿದ್ದಾರೆ, ಏನು ಅಲ್ಲಿ ಬಂದು ಓದಕ್ಕೆ ಬಂದಿರಬಹುದು ಅಥವಾ ಯಾವುದೋ ಒಂದು ಕೆಲಸಕ್ಕೆ ಬಂದಿರಬಹುದು ವಿದೇಶಿ ನಾಗರಿಕರು, ಅಲ್ಲಿ ಯಾರು ಪರ್ಮಿಷನ್ ಇಲ್ಲದೆ ಅಲ್ಲಿ ಅಕ್ರಮವಾಗಿ ಬಂದಿದ್ದಾರೆ ಅವರು ಅಕ್ರಮ ಅಂತ ಹೇಳ್ತಾರೆ. ಆದರೆ ಅಮೇರಿಕ ಇರೋದೇ ಆ್ಯಕ್ಚುಲಿ ಅಮೇರಿಕ ಅಂದರೆ ಅಮೇರಿಕದವರು ಕಡಿಮೆ, ಬೇರೆ ಬೇರೆ ದೇಶಗಳಿಂದ ಬಂದಿರೋ ಜನಸಂಖ್ಯೆ ಅಂದರೆ ಜನರೇ ಅಲ್ಲಿ ಜಾಸ್ತಿ, ಅದೆಲ್ಲ ಸೇರಿ ಅಮೇರಿಕ ಆಗಿದೆ. ನಿಜವಾಗ್ಲೂ ನೋಡೋದಾದರೆ ಟ್ರಂಪ್ ಮತ್ತು ಅವರ ಪರಿವಾರ ಕೂಡ ಹೊರಗಡೆ ದೇಶದಿಂದ ಬಂದು ಅಮೇರಿಕದಲ್ಲಿ ಸೆಟ್ಲ್ ಆಗಿರೋದು. ಹಾಗಾಗಿ ಅಮೇರಿಕದಲ್ಲಿ ಅಕ್ರಮ ವಲಸೆ ಅನ್ನೋದು ಇಲ್ಲವೇ ಇಲ್ಲ, ಅಲ್ಲಿ ಎಲ್ಲ ದೇಶಗಳು ಸೇರಿ ಅಮೇರಿಕ ಆಗಿರೋದು. ಇಲ್ಲಿ ಟ್ರಂಪು ಭಾರತೀಯರು ಸೇರಿದಂತೆ ಎಲ್ಲರನ್ನೂ ಹೊರಗಡೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಈಗ ನಿಮಗೆ ಈಗ 1 ವರ್ಷದಿಂದ ಕಾರ್ಯಾಚರಣೆ ಶುರು ಮಾಡಿದ್ದು ನಿಮಗೆಲ್ಲ ಗೊತ್ತು. ಹೀಗೆ ಅದು ಒಂದು ದೊಡ್ಡ ಸುದ್ದಿ ಆಯಿತು. ಭಾರತದವ್ರನ್ನೂ ಸಹ ಕೈಕಾಲು ಅಂದರೆ ಕೈಗೆ ಬೇಡಿ ಹಾಕಿ ಅವ್ರನ್ನ ನೆಲಕ್ಕೆ ಮಲಗಿಸಿ ಪ್ರಾಣಿ ಥರ ಹೇಳ್ಕೊಂಡು ಹೋಗಿ ವಿಮಾನದಲ್ಲಿ ಕೊಡಿಸಿ ವಾಪಸ್ ಕಳಿಸಿದ್ರು. ಇದು ದೊಡ್ಡ ಸುದ್ದಿ ಆಗಿತ್ತು. ಹೀಗೆ ತಮ್ಮ ವಿಚಿತ್ರ ಒಂದು ಹೇರಿಕೆಗಳಿಂದ ಕಾರ್ಯಗಳಿಂದ ಜಗತ್ತನ್ನು ಅಲ್ಲಾಡಿಸ್ತಾ ಇರೋ ಟ್ರಂಪ್ ಇವತ್ತು ಸುಂಕದ ಮೂಲಕ ಅಲ್ಲಾಡಿಸ್ತಾ ಹೋಗ್ತಾ ಇದ್ದಾರೆ. ಇವತ್ತು ಟ್ರಂಪ್ ಭಾರತದ ಮೇಲೆ 50% ಸುಂಕ ಹಾಕೋದಷ್ಟೇ ಅಲ್ಲ, 96 ದೇಶಗಳ ಮೇಲೆ ಸುಂಕ ಹಾಕಿದ್ದಾರೆ. ಇದನ್ನು ನೋಡಿ ಎಲ್ಲ ಹೇಳಿದ್ರು, ಚೀನಾದ ಮೇಲೆ 145% ಸುಂಕ ಹಾಕಿದರು. ಆಮೇಲೆ ಚೀನಾನು ಯಾವಾಗ 80% 90% ಸುಂಕ ಹಾಕ್ತೋ ಅವಾಗ ಅದನ್ನು ವಾಪಸ್ ತೊಗೊಂಡ್ರು. ಅಂದರೆ ಒತ್ತಿರ ಸರಿ ಸರಿದ್ರ ಒತ್ತು ಅನ್ನೋ ಒಂದು ನೀತಿ ಟ್ರಂಪ್. ಈಗ ಇಲ್ಲಿ ನಾನು ಹೇಳಕ್ಕೆ ಹೊರಟಿದೆ ಏನಂತಂದರೆ, ಟ್ರಂಪ್ ನಿಜವಾಗ್ಲೂ ಯಾವ ಥರ ಮನಸ್ಥಿತಿ ಅವ್ರದ್ದು ಅಂದರೆ ಜಗತ್ತಿನ ಜನರ ಒಳಿತಿಗಾಗಿ ಮತ್ತು ಅಮೇರಿಕನ್ನರ ಒಳಿತಿಗಾಗಿ ನಾನು ಕೆಲಸ ಮಾಡ್ತಿರೋದು ಅಂತ ಟ್ರಂಪ್ ಹೇಳ್ತಾರೆ. ಈಗ ನಾವು ನೋಡಬೇಕಾಗಿರೋದು ಇದು ನಿಜನಾ? ಯಾಕೆ ಅಂದರೆ ಟ್ರಂಪ್ ಹಿಂದಿನ ಹಿನ್ನೆಲೆ ನೋಡಿದರೆ ಟ್ರಂಪ್ ಒಬ್ಬ ಉದ್ಯಮಿ. ಅವರು ಈಗ 30-40 ವರ್ಷಗಳಿಂದ ಅಮೇರಿಕಾದಲ್ಲಿ ಬಿಲಿಯನಿಯರ್. ಆ ಒಂದು ಉದ್ಯಮ ಕ್ಷೇತ್ರದಲ್ಲಿ ಮಾಡಿರೋ ದುಡ್ಡಿಂದ ಅವರು ಅಮೇರಿಕ ಅಧ್ಯಕ್ಷರಾಗಿ ಅಂದರೆ ಎಲೆಕ್ಷನ್ ನಿಂತ್ಕೊಂಡ್ರು ಮತ್ತು ಫಸ್ಟ್ ಟೈಮ್ ಗೆದ್ದರು. 2ನೇ ಟೈಮ್ ಅವರು ಸೋತರು. ಯಾಕೆ ಅವ್ರಿಗೆ ಭಾರತದ ಜೊತೆ ಸ್ವಲ್ಪ ಅಂದರೆ ಮೋದಿ ಜೊತೆ ತುಂಬ ಮಿತ್ರತ್ವ ಮುಂಚೆ ಅವರಿಗೆ. ಯಾವಾಗ ಟ್ರಂಪ್ 2ನೇ ಸಲ ಎಲೆಕ್ಷನ್ ನಿಂತಾಗ ಮೋದಿ ಅಲ್ಲಿ ಹೋಗಿದ್ದರು. ಆವಾಗ ಹೌಡಿ ಮೋದಿ ಅಂತ ಟ್ರಂಪ್ ಒಂದು ಅಲ್ಲಿ ಫಂಕ್ಷನ್ ಮಾಡಿದರು. ಅಲ್ಲಿ ಮೋದಿಯವರು ನಮ್ಮ ಪ್ರಧಾನಿ ಮೋದಿಯವರು ಟ್ರಂಪ್ ಪರವಾಗಿ ಪ್ರಚಾರ ಮಾಡಿದರು, ಟ್ರಂಪ್ನ ಗೆಲ್ಲಿಸಿ ಅಂತ ಕರೆ ಕೊಟ್ಟಿದ್ದರು. ಆದರೆ ಅಲ್ಲಿ ಟ್ರಂಪ್ ಸೋತೋದ್ರು, ಅದು ಬೇರೆ ವಿಷಯ. ಹಾಗಾದರೆ ಅಷ್ಟು ಆಮೇಲೆ ಮೋದಿಯವರು ಟ್ರಂಪ್ನ ಕರೆದು, ಅವಾಗ ಟ್ರಂಪ್ ಅಧ್ಯಕ್ಷರಿದ್ದರು, ಭಾರತಕ್ಕೆ ಕರೆದು ನಮಸ್ತೆ ಟ್ರಂಪ್ ಅಂತ ಒಂದು ಕಾರ್ಯಕ್ರಮ ಮಾಡಿದರು, ಅದ್ದೂರಿ ಕಾರ್ಯಕ್ರಮ. ಅಲ್ಲಿ ಇಬ್ಬರ ಮಿತ್ರತ್ವ ತುಂಬ ಗಟ್ಟಿಯಾಯಿತು. ಇಷ್ಟು ಗಟ್ಟಿಯಾಗಿದ್ದ ಮಿತ್ರತ್ವ ಯಾಕೆ ಈಗ ಅಂದರೆ ಅದು ದೂರ ಆಗ್ಬಿಟ್ರು ಅಂತ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಟ್ರಂಪ್ 2ನೇ ಸಲ ಏನು ಸೋತರು, ಬೈಡನ್ ಪ್ರಧಾನಿ ಆದರು, ಆವಾಗ ಮೋದಿಯವರು ಅಮೇರಿಕಕ್ಕೆ ಹೋಗಿದ್ರು, ಅಮೇರಿಕ ಪ್ರವಾಸ ಹೋಗಿದ್ರು. ಆವಾಗ ಟ್ರಂಪ್ ಅವ್ರನ್ನ ಮೀಟ್ ಮಾಡೋಕ್ಕೆ ಮೀಟ್ ಮಾಡ್ತಾರೆ, ಮೋದಿಯಿಂದ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ಮೋದಿ ಟ್ರಂಪ್ ಕಡೆ ತಿರುಗಿ ನೋಡಲಿಲ್ಲ, ಹಾಗೆಯೇ ತಮ್ಮದು ಬೇರೆ ಒಂದು ಸರ್ಕಾರಿ ಕಾರ್ಯಕ್ರಮ ಥರ ಮುಗಿಸ್ಕೊಂಡು ವಾಪಸ್ ಬಂದುಬಿಟ್ಟಿದ್ರು. ಇದು ಟ್ರಂಪ್ ಅವ್ರನ್ನ ತುಂಬ ಚುಚ್ಚಿತು ಮತ್ತು ಟ್ರಂಪ್ಗೆ ಅವಮಾನ ಆಗಿತ್ತು. ಅದೇ ಸೇಡ್ನ ಟ್ರಂಪ್ ಈಗ ತೀರಿಸ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಯಾಕೆಂದರೆ ಟ್ರಂಪ್ 2ನೇ ಸಲ ಅಧ್ಯಕ್ಷರಾದಮೇಲೆ ಮೋದಿಯವ್ರನ್ನ ಸ್ನೇಹಿತನ ಥರ ನೋಡೋದಾಗಲಿ ಅಥವಾ ಭಾರತನ ಮುಂಚಿನ ಮಿತ್ರ ದೇಶ ಥರ ನೋಡೋದಾಗಲಿ ಮಾಡ್ತಾಯಿಲ್ಲ. ಅದಕ್ಕೆ ಅವರು 50% ಟ್ಯಾಕ್ಸ್ ಹಾಕ್ತಿದ್ದಾರೆ ಅಂತ ಈಗ ನಾವುಗಳು ಸೇರಿದಂತೆ ಭಾರತದ ಮತ್ತು ಜಗತ್ತಿನ ಹಲವು ವಿಶ್ಲೇಷಕರು ಮಾಡ್ತಿರೋ ಒಂದು ವಿಶ್ಲೇಷಣೆ. ಆದರೆ ಇದೆಷ್ಟು ಮಟ್ಟಿಗೆ ಸರಿ ಈ ವಿಶ್ಲೇಷಣೆ? ಟ್ರಂಪ್ ನಿಜವಾಗ್ಲೂ ಅಂದರೆ ಈ ರಷ್ಯಾ ಜೊತೆ ನಮ್ಮ ಭಾರತ ಮತ್ತು ಹಲವು ಯುರೋಪಿನ ದೇಶಗಳು ಆಯಿಲ್ ಪರ್ಚೇಸ್ ಮಾಡ್ತಿದ್ದಾವೆ ಮತ್ತು
ಅಲ್ಲಿನ ಗ್ಯಾಸ್ ಪರ್ಚೇಸ್ ಮಾಡ್ತಾ ಇದೆ. ಹಾಗಾಗಿ ರಷ್ಯಕ್ಕೆ ಯಾವುದೇ ತೊಂದರೆ, ರಷ್ಯನ್ ಮೇಲೆ ದಿಗ್ಬಂಧನೆ ಇರೋದ್ರೆ ಯಾವುದೇ ತೊಂದರೆ ಆಗ್ತಾ ಇಲ್ಲ. ಹಾಗಾಗಿನೇ ಅದು ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾನೇ ಇದೆ, ಅದರ ನಗರಗಳನ್ನು ನಾಶ ಮಾಡ್ತಾ ಇದೆ, ಅಲ್ಲಿನ ಜನರ ಸಾವಿಗೆ ಕಾರಣ ಆಗ್ತಾ ಇದೆ ಏನು ರಷ್ಯಾ ಅಂತ ಟ್ರಂಪ್ ಮಾಡ್ತಿರೋ ಆರೋಪ. ಹಾಗಾಗಿನೇ ನಾವು ಭಾರತದ ಮೇಲೆ ಮತ್ತು ಚೀನಾ ಮೇಲೆ ನಾವು ಒಂದು ಸ್ಯಾಂಕ್ಷನ್ ವಿಧಿಸ್ತಾ ಇದ್ದೀವಿ, ಅಂದರೆ ಅಲ್ಲಿ ಹೆಚ್ಚಿನ ಟ್ಯಾಕ್ಸ್ ಹಾಕ್ತಾ ಇದ್ದೀವಿ, ದಂಡ ಹಾಕ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳ್ತಾ ಇರೋದು. ಹಾಗೆಯೇ ಅದರ ಮುಂದುವರಿಕೆಯ ಭಾಗವಾಗಿ ಈಗ 90 ದೇಶಗಳ ಮೇಲೆ ಟ್ರಂಪ್ ಹೆಚ್ಚುವರಿ ಟ್ಯಾಕ್ಸ್ ಹಾಕಿದ್ದಾರೆ. ಇದನ್ನು ನೋಡಿದರೆ ಟ್ರಂಪ್ ನಿಜವಾಗ್ಲೂ ಅಂದರೆ ಈ ಒಂದು ಶಾಂತಿ, ಅಂದರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧನ ನಿಲ್ಲಿಸೋದಕ್ಕೆ ಮತ್ತು ರಷ್ಯಾ ಮೇಲೆ ಪ್ರೆಷರ್ನ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಸಣ್ಣ ಪ್ರಶ್ನೆ ಕಾಡುತ್ತೆ. ಮಾಡ್ತಾಯಿದ್ರೆ ಅಂತಲೂ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಅಮೇರಿಕಾನೂ ತೊಗೊಳ್ತಾ ಇದೆಯಲ್ಲ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ಅಂದರೆ ನಾವು ತೊಗೊಳ್ತಿಲ್ಲ ಅಂತ ಹೇಳಿಲ್ಲ, ನನಗೆ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ ಅಂತ ನಿಜವಾಗ್ಲೂ ಒಪ್ಕೊಂಡ್ರು. ಅಂದರೆ ಏನು ಒಬ್ಬ ಅಧ್ಯಕ್ಷರಿಗೆ ಗೊತ್ತಿರಲ್ವಾ ಅಂತಂದರೆ ಎಷ್ಟೋ ವಿಷಯಗಳು ಬಹುಶಃ ಅಧ್ಯಕ್ಷರಿಗೂ ಗೊತ್ತಿರಲಿಕ್ಕಿಲ್ಲ. ಹಿಂದೆ ಒಂದು ಸಲ ಟ್ರಂಪ್ಗೆ ಇದೇ ಥರ ಆನ್ಸರ್ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ ಅಂತ. ಸೊ ಇಲ್ಲಿ ಟ್ರಂಪ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಮೇರಿಕಾ ಏನು ತೊಗೊಳ್ತಾ ಇದೆ ರಷ್ಯಾದಿಂದ ಅಂತ. ಆದರೆ ಯುರೋಪಿಯನ್ ಸಂಘಟನೆ ರಷ್ಯಾದಿಂದ 52% ಗ್ಯಾಸ್ನ ಪರ್ಚೇಸ್ ಮಾಡ್ತಾಯಿದೆ. ಸೊ ಯುರೋಪಿನ ಹಲವು ದೇಶಗಳು ಇದರಿಂದ ರಷ್ಯಾದಿಂದ ಪರ್ಚೇಸ್ ಮಾಡ್ತಾಯಿದೆ. ಚೀನಾ 43% ಆಯಿಲ್ ತೊಗೊಂಡ್ರೆ ಭಾರತ 38% ಆಯಿಲ್ ರಷ್ಯಾದಿಂದ ತೊಗೊಳ್ತಾ ಇದೆ. ಇದು ರಷ್ಯಾದ ಒಂದು ಬ್ಯಾಕ್ ಸಪೋರ್ಟ್ ಆಗಿದೆ. ರಷ್ಯಾಗೇನು ಯುದ್ಧ ಮಾಡ್ತಾಯಿದೆ 3-4 ವರ್ಷದಿಂದ ಏನು ಉಕ್ರೇನ್ ಮೇಲೆ, ಅದಕ್ಕೆ ಏನು ದುಡ್ಡು ಬೇಕು ಅದು ಇಲ್ಲಿಂದ ಸಿಗ್ತಾ ಇದೆ ಅಂತ ಟ್ರಂಪ್ ಮಾಡ್ತಿರೋ ಆರೋಪ. ಅದು ಈ ಒಂದು ಬೆಳವಣಿಗೆಯನ್ನು ನೋಡಿದರೆ ಅದು ನಿಜ ಅನಿಸುತ್ತೆ. ಟ್ರಂಪ್ ಹೇಳ್ತಾ ಇದ್ದಾರೆ, ನಾವು ಇದನ್ನು ಅಂದರೆ ನಿಲ್ಲಿಸಬೇಕು ಅಂತಂದರೆ, ಈ ಯುದ್ಧ ನಿಲ್ಲಿಸಬೇಕು ಅಂತಂದರೆ ರಷ್ಯಾಗೆ ನಾವು ಅದಕ್ಕೇನು ದುಡ್ಡು ಸಿಗದೆ ನೋಡ್ಕೋಬೇಕು, ಅದು ಆರ್ಥಿಕವಾಗಿ ದಿವಾಳಿ ಆದರೆ ಮಾತ್ರ ಅದು ಯುದ್ಧ ಮಾಡೋದು ನಿಲ್ಲಿಸುತ್ತೆ ಅಂತಾರೆ. ಈ ಒಂದು ತರ್ಕದಲ್ಲೂ ಒಂದು ಸತ್ಯ ಇದೆ. ಇಲ್ಲಿ ನಾವು ನಮ್ಮ ದೇಶ ಟ್ರಂಪ್ ಒಬ್ಬ ನಮ್ಮ ದೇಶದ ಮೇಲೆ ಜಾಸ್ತಿ ಹಾಕ್ಬಿಟ್ಟ ಅನ್ನೋ ಒಂದು ಆ್ಯಂಗಲ್ ನೋಡೋದಕ್ಕಿಂತ ಈ ಆ್ಯಂಗಲ್ನಲ್ಲೂ ನೋಡ್ಬೋದು ಅಂತ ನಾನು ಅನಿಸುತ್ತೆ. ಆಮೇಲೆ ಇಲ್ಲಿ ಇನ್ನೂ ಒಂದು ಏನು ಅಂತಂದರೆ, ಅಮೇರಿಕದ ವಿದೇಶ ಕಾರ್ಯದರ್ಶಿ ಅಂತಾರೆ, ವಿದೇಶ ಸಚಿವರು ಮಾರ್ಕೋ ರೂಬಿಯೋ ಈಗ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಒಂದು ಕದನ ವಿರಾಮ ಆಯಿತು, ಅದನ್ನು ಮಾಡೋದಕ್ಕೆ ಟ್ರಂಪ್ ಅವರೇ ಕಾರಣ, ಅವರು ಮಧ್ಯಸ್ಥಿಕೆ ವಹಿಸಿದ್ದೇ ಆಗಿದ್ದು ಅಂತ ಈಗ ಮತ್ತೆ ಅವರು ಹೇಳಿದ್ದಾರೆ. ಇದನ್ನು ಟ್ರಂಪ್ ಆಗಲೇ 25-30 ಸಲ ಹೇಳಿಬಿಟ್ಟಿದ್ದಾರೆ. ಅವರು ಒಂದು ಟ್ರೂತಲ್ಲಿ ಹೇಳಿದ್ದಾರೆ, ಬೇರೆ ಬೇರೆ ಮೀಡಿಯಾದಲ್ಲಿ ಅಂದರೆ ಬೇರೆ ವೇದಿಕೆಗಳಲ್ಲೆಲ್ಲ ಅವ್ರು ಹೇಳಿದ್ದಾರೆ, ನಾನೇ ಭಾರತ ಮತ್ತು ಪಾಕಿಸ್ತಾನ ಅಣುಶಕ್ತಿ ದೇಶಗಳು, ಒಂದು ವೇಳೆ ನಾವು ಯುದ್ಧ ನಿಲ್ಲಿಸದೇ ಇದ್ದರೆ ಅವೆರಡು ಅಣುಶಕ್ತಿ ದೇಶಗಳು ಯಾವಾಗ ಅಣುಬಾಂಬ್ ಹಾಕ್ಕೊಂಡು ಏನೇನಾಗ್ತಿತ್ತೋ ಗೊತ್ತಿಲ್ಲ, ಹಾಗಾಗಿ ಅಂಥ ದೊಡ್ಡ ಅನಾಹುತ ನಾನು ತಪ್ಪಿಸಿದೆ ಅಂತ ಅವರು ಹೇಳ್ತಾನೆ ಬರ್ತಾಯಿದ್ದಾರೆ. ಮತ್ತೆ ಈಗ ಹೊಸದಾಗಿ ಮಾರ್ಕೋ ರೂಬಿಯೋನು ಅದನ್ನೇ ಹೇಳಿದ್ದಾರೆ. ಇದು ನಿಜಾನೋ ಹೌದು ಅಲ್ವೋ ಅನ್ನೋದು ಪಕ್ಕಕ್ಕಿಟ್ಟು ನಾವು ಮುಂದೆ ನೋಡೋದಾದರೆ, ಟ್ರಂಪ್ ಜಗತ್ತಿನ ಹಲವು ದೇಶಗಳಲ್ಲಿ ಏನು ಮಾಡಿದ್ದಾರೆ, ಕದನ ವಿರಾಮಗಳನ್ನು ಮಾಡಿದ್ದಾರೆ. ಯಾವ ದೇಶ ಅಂತಂದರೆ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್, ಇವೆರಡೂ ದೇಶಗಳ ನಡುವೆ ಒಂದು ದೊಡ್ಡ ಬಿಕ್ಕಟ್ಟು ಶುರುವಾಗಿ ಯುದ್ಧ ನಡೆದಿತ್ತು. ಟ್ರಂಪ್ ಅದನ್ನು ನಿಲ್ಲಿಸಿದರು. ಇನ್ನೊಂದು ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ, ಈ ಒಂದು ದೇಶಗಳ ನಡುವಿನ ಯುದ್ಧ ಸಹ ಟ್ರಂಪ್ ನಿಲ್ಲಿಸಿದರು ಇತ್ತೀಚೆಗೆ. ಇನ್ನು ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ರವಾಂಡಾ, ಇವೆರಡು ದೇಶಗಳು 3 ದಶಕಗಳಿಂದ ಅಂದರೆ 30 ವರ್ಷಗಳಿಂದ ಹೆಚ್ಚು ಕಾಲ ಅದು ಘರ್ಷಣೆ ಅಂದರೆ ಯುದ್ಧ ಮಾಡಿಕೊಂಡೇ ಬರ್ತಾಯಿದ್ವು. ಇದನ್ನು ಟ್ರಂಪ್ ಅವರು ಈಗ ಅದನ್ನು ನಿಲ್ಲಿಸಿದ್ದಾರೆ. ಆ ಯುದ್ಧನ ನಿಲ್ಲಿಸಿ ಅವರು ಆ ದೇಶಗಳ ನಡುವೆ ಒಂದು ಒಮ್ಮತ ಮೂಡೋ ಥರ ಮಾಡಿದ್ದಾರೆ, ಶಾಂತಿ ನೆಲೆಸೋ ಥರ ಮಾಡಿದ್ದಾರೆ. ಇದು ಅಮೇರಿಕದ ಮಾರ್ಕೋ ರೂಬಿಯೋ ಹೇಳುವಂಥ ಮಾತು. ಈ ಮಾತುಗಳಲ್ಲಿ ಸತ್ಯ ಇರೋದಾದರೆ ಟ್ರಂಪ್ ನಿಜವಾಗ್ಲೂ ಶಾಂತಿ ಬಯಸ್ತಾರೆ ಅಂತಲೇ ಆಯಿತು. ಅವರು ಶಾಂತಿ ನೊಬೆಲ್ ಪುರಸ್ಕಾರಕ್ಕಾಗಿ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಅವರು ಅದಕ್ಕೋಸ್ಕರ ಅಂದರೆ ಅವ್ರದ್ದು ಏನು ಅಂತಂದರೆ ಟ್ರಂಪ್ದು ಅವರಾಗಿ ಹೇಳ್ಕೊಳ್ಳೋದು, ನಾನು ಇದು ಮಾಡಿದೆ, ನಾನೇ ಶಾಂತಿ ಮಾಡಿಸಿದ್ದು, ನಾನೇ ಇದು ಮಾಡಿದ್ದು, ಅದಕ್ಕೆ ನನಗೆ ನೊಬೆಲ್ ಪುರಸ್ಕಾರ ಕೊಡಿ ಅಂತ ಆ ಪಾಕಿಸ್ತಾನ ಕಡೆಯಿಂದಲೂ ಹೇಳಿಸ್ಕೊಂಡ್ರು. ಅದಕ್ಕೆ ಅವ್ರೇನು ಮಾಡಿದ್ರು, ಪಾಕಿಸ್ತಾನ ಅಧ್ಯಕ್ಷನ ಕರೀಲಿಲ್ಲ, ಪ್ರಧಾನಮಂತ್ರಿ ಕರೀಲಿಲ್ಲ, ಅಲ್ಲಿನ ಜನರಲ್ ಮುನೀರ್ನ ಕರೆದು ಅವನಿಗೆ ಊಟ ಹಾಕ್ಬಿಟ್ಟು ನೀನು ಹೇಳು ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಕಡೆಯಿಂದ ಹೇಳಿಸ್ಕೊಂಡ್ರು ಟ್ರಂಪ್ಗೆ ಇದು ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಿ ಅಂತ. ಈ ಥರ ಒಂಥರ ಸಣ್ಣತನವನ್ನು ಟ್ರಂಪ್ ತೋರಿಸಿದ್ದಾರೆ. ಅದನ್ನು ನಾವು ಅಲ್ಲಗಳೇ ಥರ ಇಲ್ಲ. ಆದರೆ ಇದ್ರ ನಡುವೆನೂ ಟ್ರಂಪು ಒಂದು ಮಾನವೀಯ ಕಾಳಜಿಯಿಂದ ಯುದ್ಧಗಳನ್ನು ನಿಲ್ಲಿಸ್ತಾ ಇದ್ದಾರಾ,
ಮತ್ತು ರಷ್ಯಾ ಏನು ಮಾಡ್ತಾ ಇದೆ, ಯಾಕಂದರೆ ರಷ್ಯಾ 3 ವರ್ಷದ ಹಿಂದೆ ಉಕ್ರೇನ್ ಮೇಲೆ ಯುದ್ಧ ಮಾಡಿದಾಗ ಆ ಯುದ್ಧ ಅದು ಬೇಕಂತಲೇ ಕಾಲು ಕೆರ್ಕೊಂಡು ಮಾಡಿದ ಯುದ್ಧ, ಮತ್ತು ಅದು ಉಕ್ರೇನ್ ನಮ್ಮ ಸ್ವಾಯತ್ತತೆಯನ್ನು ಹರಣ ಮಾಡ್ತಾ ಇದೆ, ಅಲ್ಲಿ ಜನರನ್ನು ಕೊಲ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಹಾಗಾಗಿ ಇಡೀ ಜಗತ್ತು ಯುರೋಪಿಯನ್ ಯೂನಿಯನ್ ಎಲ್ಲರೂ ರಷ್ಯಾ ವಿರುದ್ಧನೇ ಇದ್ದಾರೆ. ಅದರ ಮೇಲೆ ವಾಣಿಜ್ಯ ಇದನ್ನು ಮಾಡಿದ್ದಾರೆ, ವ್ಯಾಪಾರ ನಿರ್ಬಂಧ ಹಾಕಿದ್ದಾರೆ. ಮತ್ತು ವಿಶ್ವಸಂಸ್ಥೆಯ ಒಂದು ಕೋರ್ಟ್ ಏನಿದೆ ಅದು ರಷ್ಯಾ ಅಧ್ಯಕ್ಷ ಪುಟಿನ್ ಮೇಲೆ ವಾರ್ ಕ್ರಿಮಿನಲ್ ಅಂತ ಘೋಷಣೆ ಮಾಡಿ ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಅದೊಂದೇ ಅಲ್ಲ, ಇದು ಏನು ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಮೇಲೂ ಸಹ ಅರೆಸ್ಟ್ ವಾರೆಂಟ್ ಇದೆ. ಹೀಗೆ ವಿಶ್ವದ 2 ಬಲಿಷ್ಠ ರಾಷ್ಟ್ರಗಳು, ಒಂದು ರಷ್ಯಾ ಮತ್ತು ಇನ್ನೊಂದು ಇಸ್ರೇಲ್, ಇವೆರಡೂ ರಾಷ್ಟ್ರಗಳ ಅಧ್ಯಕ್ಷರ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಇಲ್ಲಿ ಇನ್ನೊಂದು ವಿಚಿತ್ರ ಅಂತಂದರೆ, ಟ್ರಂಪ್ ಪುಟಿನ್ ಮೇಲೆ ಏನು ಸ್ಯಾಂಕ್ಷನ್ ಇರ್ತಾ ಇದ್ದಾರೆ, ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ನೆತನ್ಯಾಹು ಮೇಲಿರೋ ಅರೆಸ್ಟ್ ವಾರೆಂಟ್ ಬಗ್ಗೆ ಅವ್ರು ಮಾತಾಡಲ್ಲ. ನೆತನ್ಯಾಹು ಎಷ್ಟು ಸಲ ಅಮೆರಿಕಕ್ಕೆ ಹೋದರು. ಆ್ಯಕ್ಚುಲಿ ಏನು ಒಂದು ಅಂತಾರಾಷ್ಟ್ರೀಯ ಕಾನೂನು ಇದೆ ಅಂತಂದರೆ, ಅಲ್ಲಿ ಹೋದರೆ ಅಂದರೆ ಯಾವುದೇ ಒಂದು ಈ ಥರ ಅರೆಸ್ಟ್ ವಾರೆಂಟ್ ಇರೋ ಒಬ್ಬ ನಾಯಕ ಅಲ್ಲಿ ಹೋದರೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ಆ ದೇಶ ಅರೆಸ್ಟ್ ಮಾಡಿ ಅದನ್ನು ವಿಶ್ವಸಂಸ್ಥೆಯ ಒಂದು ಕೋರ್ಟ್ಗೆ ಅವ್ರನ್ನ ಹ್ಯಾಂಡ್ ಓವರ್ ಮಾಡಬೇಕು. ಆದರೆ ಬೆಂಜಮಿನ್ ನೇತನ್ಯಾಹು ಎಷ್ಟೋ ಸಲ ಅಮೆರಿಕಕ್ಕೆ ಹೋದರು, ಆದರೆ ಅವ್ರನ್ನ ಅರೆಸ್ಟ್ ಮಾಡೋ ಯಾವುದೇ ಒಂದು ಗೋಜಿಗೆ ಅಮೆರಿಕ ಹೋಗಲಿಲ್ಲ, ಟ್ರಂಪ್ ಹೋಗಲಿಲ್ಲ. ಹಾಗೆಯೇ ಪುಟಿನ್ ಈಗ ಭಾರತಕ್ಕೆ ಬರೋ ಒಂದು ಸಾಧ್ಯತೆ ಇದೆ, ಮತ್ತು ಚೀನಾಕ್ಕೆ ಹೋಗೋ ಸಾಧ್ಯತೆ ಇದೆ. ಆದರೆ ಪುಟಿನ್ ಅಲ್ಲಿ ಹೋದ್ರೂ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಯಾರು ಮುಂದೆ ಅಂದರೆ ಯಾರು ಕೇಳಲ್ಲ, ಅವ್ರು ಮಾಡಲ್ಲ, ಮತ್ತು ಬೇರೆಯವರು ಯಾಕೆ ಅರೆಸ್ಟ್ ಮಾಡಲ್ಲ ಅಂತ ಕೇಳಲ್ಲ. ಈ ದ್ವಂದ್ವ ನೀತಿಯನ್ನು ಇಡೀ ವಿಶ್ವದ ಹಲವು ದೇಶಗಳೇ ಅನುಸರಿಸ್ತಾ ಇರೋದೇ ಇಲ್ಲಿ ದೊಡ್ಡ ಬಿಕ್ಕಟ್ಟು. ಅಂದರೆ ಯಾರೇ ಒಬ್ಬರು ಯಾವ ದೇಶಗಳು ಅಂತಾರಾಷ್ಟ್ರೀಯ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಟ್ರಂಪ್ ಒಂದೇ ತಪ್ಪಲ್ಲ, ಯಾಕಂದರೆ ಅಂತಾರಾಷ್ಟ್ರೀಯ ಒಂದು ಕ್ರಿಮಿನಲ್ ಕೋರ್ಟ್ ಇರುವಾಗ ಆ ಕೋರ್ಟ್ ಏನು ಒಂದು ತೀರ್ಮಾನ ಕೊಡುತ್ತೋ ಅದನ್ನು ಎಲ್ಲ ದೇಶಗಳು ಒಪ್ಕೋಬೇಕು. ಆದರೆ ಅವರು ಆ ಒಂದು ಕೋರ್ಟ್ ಕೊಟ್ಟಿರೋ ತೀರ್ಪನ್ನು ಯಾವ ದೇಶಗಳು, ಅಮೆರಿಕನೂ ಒಪ್ತಾ ಇಲ್ಲ, ಭಾರತನೂ ಒಪ್ಪಲ್ಲ, ರಷ್ಯಾನೂ ಒಪ್ಪಲ್ಲ, ಚೀನಾನೂ ಒಪ್ಪಲ್ಲ. ಮತ್ತೇನಕ್ಕೆ ಇರಬೇಕು ಆ ಕೋರ್ಟು? ಏನಕ್ಕೆ ಅದು ಅಷ್ಟೊಂದು ಅದ್ರ ಬಗ್ಗೆ ಮಾತಾಡಬೇಕು, ಅಂತಾರಾಷ್ಟ್ರೀಯ ಕಾನೂನಿನ ಬಗ್ಗೆ ಮಾತಾಡಬೇಕು? ಯಾಕಂದರೆ ಇಸ್ರೇಲ್ ಈ ಕಳೆದ 3 ವರ್ಷಗಳಲ್ಲಿ ಮಾಡಿದ ಅಂದರೆ ಘೋರ ನರಹತ್ಯೆ, ಅಲ್ಲಿನ ಆಸ್ಪತ್ರೆಗಳ ಮೇಲೆ ಅಲ್ಲಿನ ಸ್ಕೂಲ್ಗಳ ಮೇಲೆ, ಅಲ್ಲಿನ ಚಿಕ್ಕ ಮಕ್ಕಳ ಮೇಲೆ ಬಾಂಬ್ ಹಾಕಿ ಸಾಯಿಸಿದ್ದು, ಈಗ ಈ ಕ್ಷಣದವರೆಗೂ ಅಲ್ಲಿ ಆಹಾರವನ್ನು ತಡೆ ಹಿಡಿದು ಅಲ್ಲಿ ಜನ ಹಸಿವಿನ ಸಾಯ್ತಾ ಇರೋದೆಲ್ಲ ನೋಡಿದರೆ ಇಷ್ಟು ದೊಡ್ಡ ಮಾನವೀಯ ಬಿಕ್ಕಟ್ಟು ಹಿಟ್ಲರ್ ನಂತರ ನೇತನ್ಯಾಹುವಿನೇ ಅಷ್ಟೊಂದು ಕ್ರೌರ್ಯ ಮೆರೀತಾ ಇರೋದು ಅನಿಸುತ್ತೆ. ಆದರೆ ಈ ಮಾನವೀಯತೆ ಬಗ್ಗೆ, ಯುದ್ಧ ನಿಲ್ಲಿಸಿ ಶಾಂತಿ ಬಗ್ಗೆ ಮಾತಾಡೋ ಟ್ರಂಪ್ ನೇತನ್ಯಾಹು ವಿರುದ್ಧ ಒಂದೇ ಒಂದು ಪದ ಮಾತಾಡೋದು. ಇದು ಟ್ರಂಪ್ನ ದ್ವಂದ್ವ ನಿಲುವನ್ನು ತೋರಿಸುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಟ್ರಂಪ್ ಇಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದಾರೆ? ಅವರು ನಿಜವಾಗ್ಲೂ ಶಾಂತಿನ ಸ್ಥಾಪಿಸಕ್ಕೆ ಹೊರಟಿದ್ದಾರಾ, ಅಥವಾ ಅವರು ಏನಾದ್ರು ಹುಚ್ಚುಚ್ಚು ಕ್ರಮಗಳನ್ನು ತಗೊಳ್ತಾ ಇದ್ದಾರಾ ಅಂತ ಗೊಂದಲ ಮೂಡುತ್ತೆ. ಅವರಿಗೆ 90 ದೇಶಗಳ ಮೇಲೆ ಟ್ಯಾಕ್ಸ್ ಹಾಕಿ ಅಂದರೆ ಹೆಚ್ಚುವರಿ ಟ್ಯಾಕ್ಸ್ ಹಾಕಿದ ಮೇಲೆ ಹೇಳ್ತಾ ಇದ್ದಾರೆ, ಇದರಿಂದ ನಮ್ಮ ಅಮೆರಿಕಕ್ಕೆ ತುಂಬ ಲಾಭ ಆಗ್ತಾ ಇದೆ. ಅವರು ಭಾರತನೂ ಸೇರಿದಂತೆ ಬೇರೆ ದೇಶಗಳೆಲ್ಲ ಅವರು ನಾವು ರಫ್ತು ಮಾಡಿದರೆ ನಮ್ಮ ಮೇಲೆ ಫುಲ್ ಟ್ಯಾಕ್ಸ್ ಹಾಕ್ತಾರೆ, 100%. ಅವರು ವಸ್ತುಗಳಿಗೆ ಮಾತ್ರ ನಾವು ಟ್ಯಾಕ್ಸ್ ಹಾಕಬಾರ್ದು ಅಂತ ಬಯಸ್ತಾರೆ. ಹೀಗಾಗಿ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ರು. ಈಗ ನೋಡಿದರೆ ಟ್ರಂಪ್ ಅದರಿಂದ ಲಾಭ ಆಗ್ತಾಯಿದೆ ಅಂತ ಹೇಳ್ತಿದ್ರೆ, ಈ ಲಾಭನ ನೋಡಿದರೆ ನಾವು ಇದು ಟ್ರಂಪ್ ಮನಸ್ಥಿತಿ ಯಾವ ಕಡೆ ಹೋಗ್ತದೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು ನಾವು ಈ ಗೊಂದಲವನ್ನು ನಾವು ಯೋಚನೆ ಮಾಡಿನೇ ತೀರ್ಮಾನ ಮಾಡೋಕತ್ತೆ. ನಿಮಗೇನಿಸುತ್ತೆ?